ವಿಜಯನಗರದ ಸರ್ಕಾರಿ ಕಚೇರಿಯಲ್ಲಿ ನೌಕರ ಡ್ಯಾನ್ಸ್ ಮಾಡಿದ್ದಾನೆ. ಹೂವಿನ ಹಡಗಲಿ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಭರ್ಜರಿಯಾಗಿ ನೌಕರ ಡ್ಯಾನ್ಸ್ ಅನ್ನು ಮಾಡಿದ್ದಾನೆ. ತಾಲೂಕು ಪಂಚಾಯಿತಿ ಅಧಿಕಾರಿ ಹಾಗೂ ಪಿಡಿಒಗಳ ನೃತ್ಯ ಮೋಜು ಮಸ್ತಿ ಎಗ್ಗಿಲ್ಲದೆ ಸಾಗಿದೆ. ಹೂವಿನ ಹಡಗಲಿ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಅಧಿಕಾರಿ ಮತ್ತೆ ಪಿಡಿಒಗಳು ಭರ್ಜರಿ ಮೋಜು ಮಸ್ತಿಯನ್ನು ಮಾಡಿದ್ದಾರೆ. ಸರ್ಕಾರಿ ಕಚೇರಿ ಇದು, ಹೇಳಿ ಕೇಳಿ. ವಿಜಯನಗರದ ಸರ್ಕಾರಿ ಕಚೇರಿಯಲ್ಲಿ ನೌಕರ ಡ್ಯಾನ್ಸ್ ಅನ್ನು ಮಾಡಿದ್ದಾರೆ. ತಾಲೂಕಾ ಪಂಚಾಯಿತಿಯಲ್ಲಿ ನರಗೆಡ್ಡೆ ನೆಪದಲ್ಲಿ ಸರ್ಕಾರಿ ತಾಲೂಕಾ ಪಂಚಾಯಿತಿ ಅಧಿಕಾರಿಗಳು ಒಂದು ಮೋಜು ಮಸ್ತು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಅದಕ್ಕೆ ನರಗೆಡ್ಡೆ ಪ್ರಶಸ್ತಿ ಪ್ರದಾನ ಸಮಾರಂಭ ಅಂತ ಮಾಡಿಕೊಂಡು ಸ್ತ್ರೀ ಮತ್ತು ಪುರುಷರು PDO ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಸ್ತ್ರೀಯರು ನಂಗನಾಚು ಎಂಬ ನೃತ್ಯವನ್ನು ಮಾಡಿ ಇವರು ಸರ್ಕಾರಿ ಆಫೀಸುಗಳನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ, ಅಂದರೆ ದುರುಪಯೋಗ ಮಾಡಿಕೊಂಡಿದ್ದಾರೆ. ಇವರು ಅದರಲ್ಲಿ ತಾಲೂಕಾ ಪಂಚಾಯತಿ ಅಧಿಕಾರಿಯಾಗಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಕೂಡ ಮುಂದಾಳತ್ವದಲ್ಲಿ ಅವರಿಗೆ ಕ್ಲಾಪ್ಸ್ಗಳನ್ನು ಹಾಕುತ್ತಾ ಡ್ಯಾನ್ಸುಗಳಿಗೆ ಮೋಜು ಮಸ್ತಿ ಮಾಡಲಿಕ್ಕೆ ಹಾಕಿ ಸಿಳ್ಳಿ ಕೇಕೆ ಇದು ಒಂದು ಸಿನಿಮಾ ಥಿಯೇಟರ್ ಥರ ಉಪಯೋಗ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಸರ್ಕಾರಿ ಆಫೀಸುಗಳನ್ನು ಈ ಥರ ಉಪಯೋಗ ಮಾಡಿಕೊಳ್ಳೋದು ಅದು ಕಾನೂನು ಬಾಹಿರ. ಇಂಥ ಹಲವಾರು ನೃತ್ಯಗಳು ಈ ರೀತಿ ನಡೀತಾ ಇರ್ತವೆ. ಇದಕ್ಕೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾ ಅಧಿಕಾರಿಗಳಾಗಿರ್ತಕ್ಕಂಥ DC ಅವರು ಕೂಡ ಇದರ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಅಲ್ಲದೆ RDPR ಮಿನಿಸ್ಟ್ರು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ವಿಜಯನಗರದ CO ಆಗಿರ್ತಕ್ಕಂಥವರು ಕೂಡ ಇದರ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಅಲ್ಲದೆ ಇಂಥ ಒಬ್ಬ ಎಕ್ಸಿಕ್ಯೂಟಿವ್ ಆಫೀಸರ್ನೇ ಮುಂದೆ ನಿಂತು ಈ ರೀತಿ ಮಾಡ್ತಾ ಇರುವ ವರ್ತನೆ ಇದು ಕಾನೂನು ಬಾಹಿರವಾಗಿರುತ್ತದೆ. ಅಲ್ಲದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.